ನಮಸ್ಕಾರ ಸ್ನೇಹಿತರೆ, ನಮ್ಮನೆ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ. ಶಾವಿಗೆ ಪಾಯಸ ತಯಾರಿಸೋದು ಸಹ ತುಂಬ ಸುಲಭ, ಹಾಗೆಯೇ ಎಲ್ಲರೂ ಇಷ್ಟಪಡ್ತಾರೆ. ನನ್ನ ವಿಡಿಯೋ ನೀವು ಮೊದಲನೇ ಬಾರಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಶಾವಿಗೆ ಪಾಯಸ ಹೇಗೆ ತಯಾರಿಸೋದು ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲೆಗೆ ಒಂದು ದೊಡ್ಡ ಚಮಚ ತುಪ್ಪ ಹಾಕ್ಕೊಂಡು, ತುಪ್ಪ ಒಂಚೂರು ಕರಗ್ತಾ ಇದ್ದಂಗೆ 1 ಕಪ್ಪು ಶಾವಿಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ MTR ವರ್ಮಿಸಲ್ಲಿ ಬೆಳೆಸ್ತಾ ಇದ್ದೀನಿ. ಶಾವಿಗೆನ ಹಾಕ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಕೆಂಪಾಗೋ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಶಾವಿಗೆ ಹುರಿಯುವಾಗ ಹುಷಾರಾಗಿ ಹುರಿಬೇಕು, ಇದು ತುಂಬ ಬೇಗ ಸೀದೋಗುತ್ತೆ. ಅದರಿಂದಾಗಿ ಹೆಚ್ಚೊತ್ತು ಕೈ ಬಿಡ್ದೇನೆ ಕಂಟಿನ್ಯೂಸ್ ಆಗಿ ಕೆದಕ್ತಾ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಹೊತ್ತು ಇದನ್ನು ಒಂದು 5ರಿಂದ 8 ನಿಮಿಷ ಫ್ರೈ ಮಾಡಿಕೊಂಡ್ರೆ ಈ ರೀತಿ ಗೋಲ್ಡನ್ ಕಲರ್ ಬರುತ್ತೆ. ಇಷ್ಟ ಆದರೆ ಸಾಕು, ಇದಕ್ಕಿಂತ ಜಾಸ್ತಿ ಹುರಿಯೋ ಅಗತ್ಯ ಇಲ್ಲ. ಈ ಹದದಲ್ಲಿ ಹುರಿದ ಮೇಲೆ ಇದಕ್ಕೆ 1 ಕಪ್ಪು ನೀರು ಹಾಕ್ಕೊಳ್ಳೋಣ. ನೀರಿನ ಇಲ್ಲಿ ಏನು ಬಿಸಿ ನೀರು ಬಳಸ್ತಾ ಇಲ್ಲ, ರೂಮ್ ಟೆಂಪ್ರೇಚರಲ್ಲಿರುವಂಥ ನೀರನ್ನೇ ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡ್ಮೇಲೆ ಅದೇ ಕಪ್ಪಲ್ಲೇ 1 ಕಪ್ಪು ಹಾಲು ಹಾಕ್ಕೊಳ್ಳೋಣ. ಹಾಲನ್ನು ಇಲ್ಲಿ ಒಂದು ಸಲ ಕಾಸಿ ತಣ್ಣಕ್ಕಾಗಿರೋವಂಥ ಹಾಲನ್ನು ಹಾಕ್ಕೋತಾ ಇದ್ದೀನಿ. ಇದೆರಡು ಹಾಕ್ಕೊಂಡ್ಮೇಲೆ ನೀಟಾಗಿ ಒಂದು ಸಲ ಕಲಿಸ್ಕೊಳ್ಳೋಣ. ಒಂದು ಸಲ ಶಾವಿಗೆ ಎಲ್ಲವೂ ಹಾಲು ಮತ್ತು ನೀರು ಜೊತೆ ಹೊಂದ್ಕೊಂಡ್ಮೇಲೆ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 2-3 ನಿಮಿಷ ಬೇಯಿಸ್ಕೊಳ್ಳೋಣ. 2ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ನೀರು ಮತ್ತು ಹಾಲು ಎಲ್ಲ ಅಬ್ಸರ್ವ್ ಮಾಡಿಕೊಂಡು ಶಾವಿಗೆ ಚೆನ್ನಾಗಿ ಬೆಂದು ಗಟ್ಟಿಯಾಗಿರುತ್ತೆ. ಈ ಹದ ಆದಮೇಲೆ ಮತ್ತೆ ಇನ್ನೊಂದು ಕಪ್ಪು ಹಾಲು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಒಂದೇ ಸಲ ಅಷ್ಟು ಹಾಲನ್ನು ಒಂದೇ ಟೈಮಲ್ಲಿ ಹಾಕ್ಕೊಂಡ್ಬಿಟ್ರೆ ಕೆಲವು ಬಾರಿ ಏನಾಗುತ್ತೆ, ಶಾವಿಗೆ ಬೇಗನೆ ಬೆಂದು ಬೇಗ ಒಂದು ರೀತಿ ಮುದ್ದೆ ರೀತಿ ಆಗೋಗುತ್ತೆ. ತಣ್ಣಕ್ಕಾದ್ಮೇಲೂ ಸಹ ಮುದ್ದೆ ರೀತಿ ಆಗಿರುತ್ತೆ, ಚೆನ್ನಾಗಿ ಅನಿಸೋದಿಲ್ಲ. ಇನ್ನೊಂದು ಸಲ ಹಾಲು ಹಾಕಿದ್ಮೇಲೆ ಮತ್ತೆ ಇದನ್ನು 2 ನಿಮಿಷ ಬೇಯಿಸ್ಕೊಳ್ಳೋಣ. ಹೆಚ್ಚೊತ್ತು ಬೇಯಿಸೋ ಅಗತ್ಯ ಇಲ್ಲ. ಇದು 2 ನಿಮಿಷ ಬೇಯೋದ್ರೊಳಗಡೆ ಒಂದು ಬೇರೆ ಬಾಣಲೆಗೆ 1 ದೊಡ್ಡ ಚಮಚ ತುಪ್ಪ ಹಾಕ್ಕೊಂಡು, ಒಂದು ಚಿಕ್ಕ ಹಿಡಿಯಷ್ಟು ಗೋಡಂಬಿನ ಹಾಕ್ಕೊಂಡು ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿನ ಲೋ ಫ್ಲೇಮಲ್ಲಿ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಫ್ರೈ ಮಾಡ್ತಾ ಇದು ಚೆನ್ನಾಗಿ ಕೆಂಪಾಗುತ್ತೆ, ಗೋಲ್ಡನ್ ಕಲರ್ ಬರುತ್ತೆ. ಆ ಹದ ಆಗೋವರೆಗೂ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿ ಹುರಿಯುವಾಗಲೇ ಇದಕ್ಕೇನೆ ದ್ರಾಕ್ಷಿನೂ ಸಹ ಸೇರಿಸ್ಬಿಟ್ಟು ಹುರ್ಕೋಬೋದು. ಗೋಡಂಬಿ ಸ್ವಲ್ಪ ಕೆಂಪಾದಮೇಲೆ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಈ ಸಮಯದಲ್ಲಿ ಶಾವಿಗೆನೂ ಸಹ ಬೆಂದಿರುತ್ತೆ. ಹುರಿದಿರೋಂಥ ಗೋಡಂಬಿನ ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ 1 ಕಪ್ಪು ಸಕ್ಕರೆ ಹಾಕ್ಕೊಳ್ಳೋಣ. ಇಷ್ಟು ಸಕ್ಕರೆ ಹಾಕಿರೋಣ. ಒಂದು ಸಲ ಕರಗಿದ ಮೇಲೆ ನೋಡಿಬಿಟ್ಟು ಇನ್ನೂ ಸ್ವಲ್ಪ ಸಕ್ಕರೆ ಅಗತ್ಯ ಇದೆ ಅಂತ ಅನಿಸಿದ್ರೆ ಹಾಕ್ಕೋಬೋದು. ಸಕ್ಕರೆ ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸಕ್ಕರೆ ಕರಗ್ತಾ ಇನ್ನೂ ಸ್ವಲ್ಪ ಇದು ನೀರಾಗಿ ಅಂತ ಅನಿಸುತ್ತೆ. ಅದರಿಂದಾಗಿ ಸಕ್ಕರೆ ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸಕ್ಕರೆ ಸ್ವಲ್ಪ ಕರಗಿದ್ಮೇಲೆ ಇದಕ್ಕೆ 1 ಹಿಡಿ ದ್ರಾಕ್ಷಿ ಹಾಕ್ಕೋತಾ ಇದ್ದೀನಿ. ಒಣದ್ರಾಕ್ಷಿ ಹಾಕ್ಕೊಂಡ್ಮೇಲೆ ಮತ್ತೆ ಇನ್ನೊಂದು ಸಲ ಕಲಿಸ್ಕೊಳ್ಳೋಣ. ಒಣದ್ರಾಕ್ಷಿ ಮತ್ತು ಗೋಡಂಬಿನ ನಿಮ್ಮಿಷ್ಟದ ಪ್ರಕಾರ ಕಮ್ಮಿ ಜಾಸ್ತಿ ಹಾಕ್ಕೋಬೋದು. ಇನ್ನು ನೀವು ಇದಕ್ಕೆ ಬಾದಾಮಿ ಅಥವಾ ಪಿಸ್ತಾ ಹಾಕ್ಕೋಬೇಕು ಅನ್ನೋಂಗಿದ್ರೂ ಸಹ ಹಾಕ್ಕೋಬೋದು. ಹುರಿದಿರೋಂಥ ಗೋಡಂಬಿ, ಸಕ್ಕರೆ, ದ್ರಾಕ್ಷಿ ಎಲ್ಲವನ್ನೂ ಹಾಕಿದ್ಮೇಲೆ ಕೊನೆಯದಾಗಿ ಇದನ್ನು ಇನ್ನೂ 1 ನಿಮಿಷ ಕುದಿಸ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಪಾಯಸನ ಟೇಸ್ಟ್ ನೋಡಿಬಿಟ್ಟು ಇನ್ನೂ ಸ್ವಲ್ಪ ಸಕ್ಕರೆ ಅಗತ್ಯ ಇದೆ ಅಂದರೆ ಸೇರಿಸ್ಕೋಬೋದು. ಇನ್ನು ಹಾಲು ಅಗತ್ಯ ಇದೆ ಅಂದರೆ ಹಾಲು ಸಹ ಸೇರಿಸ್ಕೊಂಡು ಕಲಿಸ್ಕೋಬೋದು. ಈಗ ನೋಡಿ, ಕೊನೆಯದಾಗಿ 1 ಚಿಕ್ಕ ಚಮಚ ಏಲಕ್ಕಿ ಪುಡಿನೂ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಕೊನೆಯದಾಗಿ ಇನ್ನೊಂದು ಸಲ ಕಲಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಶಾವಿಗೆ ಪಾಯಸ ತಯಾರಾಗಿರುತ್ತೆ. ಈಗ ಫ್ಲೇಮ್ ಆಫ್ ಮಾಡಿಬಿಟ್ಟು 2 ನಿಮಿಷ ತಣ್ಣಕ್ಕಾದಮೇಲೆ ಇದನ್ನು ಬಿಸಿಯಾಗಿ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಈಗ ಕಡಲೆ ಹಿಟ್ಟು ಬಳಸಿ ಹೋಳಿಗೆ ಹೇಗೆ ಮಾಡೋದು ನೋಡೋಣ. ಕಣಕ ತಯಾರಿಸಿಟ್ಕೊಳ್ಳೋದಕ್ಕೆ ಮೊದಲು ಒಂದು ಬೌಲ್ಗೆ 1 ಕಪ್ಪು ಮೈದಾ ಹಿಟ್ಟು, 1/4 ಕಪ್ಪು ಚಿರೋಟಿ ರವೆ, ಹಾಗೆಯೇ ಅರ್ಧ ಚಿಕ್ಕ ಚಮಚ ಅರಿಶಿನ ಹಾಕ್ಕೊಂಡು ಮೊದಲು ಇದಿಷ್ಟನ್ನು ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಡ್ರೈ ಆಗಿಯೇ ಮೊದಲೊಂದು ಸಲ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಇದನ್ನು ಸಾಫ್ಟಾಗಿ ಹಿಟ್ಟು ಕಲಿಸ್ಕೋಬೇಕು. ಒಂದೇ ಬಾರಿಗೆ ಜಾಸ್ತಿ ನೀರು ಹಾಕ್ಕೊಳ್ಳೋದೇನೆ ಈ ರೀತಿ ಸ್ವಲ್ಪನೇ ನೀರು ಹಾಕ್ಕೊಂಡು ಮೃದುವಾಗಿ ಕಣಕ ಕಲಿಸ್ಕೊಳ್ಳೋಣ. ಒಂದು ಸಲ ಇದನ್ನು ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ 1-2 ನಿಮಿಷ ಇದನ್ನು ಚೆನ್ನಾಗಿ ನಾದ್ಕೊಳ್ಳೋಣ. 2 ನಿಮಿಷ ಚೆನ್ನಾಗಿ ನಾದ್ಕೊಂಡು ಇದಕ್ಕೆ 2 ದೊಡ್ಡ ಚಮಚ ಎಣ್ಣೆ ಸೇರಿಸ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಮತ್ತೆ 1-2 ನಿಮಿಷ ಚೆನ್ನಾಗಿ ನಾದ್ಕೊಳ್ಳೋಣ. ಚೆನ್ನಾಗಿ ನಾದಿದಷ್ಟು ಕಣಕ ಸಾಫ್ಟ್ ಆಗುತ್ತೆ. ಸಾಫ್ಟ್ ಆಗಿದ್ದಷ್ಟು ಹೋಳಿಗೆ ತಯಾರಿಸೋದು ಸುಲಭ, ಚೆನ್ನಾಗಿ ಹರಡ್ಕೊಳ್ಳುತ್ತೆ. ಅದರಿಂದಾಗಿ ನಾದೋದು ತುಂಬ ಮುಖ್ಯ. ಚೆನ್ನಾಗಿ 1-2 ನಿಮಿಷ ನಾದ್ಕೊಳ್ಳೋಣ. ನೋಡಿ, ಈ ರೀತಿ ಅಂಟದೇ ಇರೋ ರೀತಿ ಚೆನ್ನಾಗಿ ನಾದ್ಕೋಬೇಕು. ಚೆನ್ನಾಗಿ ನಾದ್ಕೊಂಡ್ಮೇಲೆ ಮೇಲೆ 1 ಚಿಕ್ಕ ಚಮಚ ಎಣ್ಣೆ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಸವರ್ಕೊಳ್ಳೋಣ. ಚೆನ್ನಾಗಿ ಎಲ್ಲ ಕಡೆನೂ ಸವರಿದ್ಮೇಲೆ ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು 1 ಗಂಟೆ ನೆನೆಯೋದಕ್ಕೆ ಬಿಟ್ಬಿಡೋಣ. ಅಷ್ಟರೊಳಗಡೆ ಹೂರಣ ತಯಾರಿಸ್ಕೊಳ್ಳೋಣ. ಒಂದು ಪಾತ್ರೆಗೆ 1 ಕಪ್ಪು ಚಿಕ್ಕ
ಚಿಕ್ಕದಾಗಿ ಚೂರು ಮಾಡಿರೋಂಥ ಬೆಲ್ಲ ಹಾಕ್ಕೊಂಡು 2 ಕಪ್ಪು ನೀರು ಹಾಕ್ಬಿಟ್ಟು ಇದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಕರಗಿಸ್ಕೊಳ್ಳೋಣ. ಜ್ಞಾಪಕ ಇಟ್ಕೊಳ್ಳಿ, ಪಾಕ ಏನೂ ಆಗೋ ಅಗತ್ಯ ಇಲ್ಲ. ಚೆನ್ನಾಗಿ ಬಿಸಿ ಮಾಡಿಕೊಂಡು ಕರಗಿಸ್ಕೊಂಡ್ರೆ ಸಾಕು. ಕುದಿಸಿ ಪಾಕ ಮಾಡಿ ಗಟ್ಟಿ ಮಾಡ್ಕೊಳಕ್ಕೆ ಹೋಗಬೇಡಿ. ಇದನ್ನು ಮತ್ತೆ ಆಮೇಲೆ ಕಡಲೆ ಹಿಟ್ಟು ಜೊತೆ ಹೊಂದಿಸ್ಕೊಳಕ್ಕಾಗಲ್ಲ. ಒಂದು ಸಲ ಚೆನ್ನಾಗಿ ಕರಗಿದ ಮೇಲೆ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ತಟ್ಟೆ ಮುಚ್ಚಿ ಸೈಡಲ್ಲಿ ಇಟ್ಬಿಡೋಣ. ಈಗ ಒಂದು ಬಾಣಲೆಗೆ 3 ದೊಡ್ಡ ಚಮಚ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕೋತಾ ಇದ್ದಂಗೆ ಇದಕ್ಕೆ 1 ಕಪ್ಪು ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ. ಕಡಲೆ ಹಿಟ್ಟನ್ನು ಸ್ವಲ್ಪ ಜರಡಿ ಮಾಡಿ ಹಾಕ್ಕೊಳ್ಬೇಕು. ಇದಕ್ಕೇ 1 ದೊಡ್ಡ ಚಮಚ ಚಿರೋಟಿ ರವೆ ಹಾಕ್ಕೊಂಡು ಇದಿಷ್ಟೂ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೆಚ್ಚೊತ್ತು ಕೈ ಬಿಡ್ದೇನೆ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಕಡಲೆ ಹಿಟ್ಟಿನ ಹಸಿ ವಾಸನೆ ಹೋಗಿ ಘಮ ಬರಬೇಕು, ಹಾಗೆಯೇ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಆ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಸುಮಾರಾಗಿ ಒಂದು 5 ರಿಂದ 8 ನಿಮಿಷ ಫ್ರೈ ಮಾಡಿಕೊಂಡ್ರೆ ನೋಡಿ ಈ ರೀತಿ ಚೆನ್ನಾಗಿ ಕಲರ್ ಚೇಂಜ್ ಆಗಿರುತ್ತೆ, ಹಾಗೆಯೇ ಒಳ್ಳೆ ಘಮ ಬರೋ ರೀತಿ ಫ್ರೈ ಆಗಿರುತ್ತೆ. ಈ ಹದ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ನಾವು ಕರಗಿಸಿಟ್ಕೊಂಡಿರೋಂಥ ಬೆಲ್ಲನ ಹಾಕ್ಕೊಳ್ಳೋಣ. ಕರಗಿಸಿರುವಂಥ ಬೆಲ್ಲನ ಈ ರೀತಿ ಚೋದಿಸಿ ಹಾಕ್ಕೊಳ್ಳೋಣ. ಸಾಮಾನ್ಯವಾಗಿ ಬೆಲ್ಲದಲ್ಲಿ ಸ್ವಲ್ಪ ಕಸ ಇದ್ಬಿಡುತ್ತೆ, ಅದರಿಂದಾಗಿ ಚೋದಿಸಿ ಹಾಕ್ಕೊಳ್ಳೋಣ. ಹಾಗೆಯೇ ಕರಗಿಸಿರುವಂಥ ಬೆಲ್ಲನ ಸ್ವಲ್ಪನೇ ಹಾಕ್ಕೋತಾ ಕಲಿಸ್ಕೊಂಡು ಬ್ಯಾಚಸಲ್ಲಿ ಸೇರಿಸ್ಕೋಬೇಕು. ನೋಡಿ ಸ್ವಲ್ಪ ಹಾಕ್ಕೊಂಡಿದ್ದೆ ನಾನು, ಅದನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಮತ್ತೆ ಅದೇ ರೀತಿ ಚೋದಿಸಿ ಹಾಕ್ಕೋತಾ ಇದ್ದೀನಿ. ಒಂದು ಸಲ ಕರಗಿಸಿರುವಂಥ ಬೆಲ್ಲನ ಸ್ವಲ್ಪ ಹಾಕ್ಕೋತಾ ಇದ್ದಂಗೆ ಕಲಿಸ್ಕೊಂಡು ಚೆನ್ನಾಗಿ ಹೊಂದಿಸ್ಕೊಳ್ಳೋಣ. ಅದು ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಉಳಿದಿರೋವಂಥದ್ದನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಈಗ ಇದೇ ರೀತಿ ನಾನು ಬ್ಯಾಚಸಲ್ಲಿ ಕರಗಿಸಿರುವಂಥ ಬೆಲ್ಲನ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಉಳಿದಿರೋವಂಥದ್ದನ್ನು ಪೂರ್ತಿಯಾಗಿ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಈಗ ಕರಗಿಸಿರುವಂಥ ಬೆಲ್ಲದ ನೀರನ್ನು ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ಒಂದು ಸಲ ಇದನ್ನು ಪೂರ್ತಿಯಾಗಿ ಹಾಕ್ಕೊಂಡ್ಮೇಲೆ ಸ್ವಲ್ಪನೂ ಗಂಟಾಗ್ತಾ ಇರೋ ರೀತಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಅಕಸ್ಮಾತ್ ಏನಾದರೂ ಗಂಟಾದರೆ ಸ್ಪ್ಯಾಚುಲಾದಲ್ಲಿ ಸ್ವಲ್ಪ ಗಂಟು ಹೊಡಿತಾ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸದ್ಯ ನೋಡೋದಕ್ಕೆ ತುಂಬ ನೀರಾಗಿದೆ. ಇದು ಸ್ವಲ್ಪ ಗಟ್ಟಿಯಾಗಿ ಬೆಲ್ಲದ ನೀರೆಲ್ಲವನ್ನು ಕಡಲೆ ಹಿಟ್ಟು ಜೊತೆ ಚೆನ್ನಾಗಿ ಹೊಂದ್ಕೊಂಡು ಇದು ಸ್ವಲ್ಪ ಗಟ್ಟಿಯಾಗಬೇಕು. ಆ ಹದ ಬರೋವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ ಸುಮಾರಾಗಿ ನಾನು ಒಂದು 8 ರಿಂದ 10 ನಿಮಿಷ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಇದು ಈ ರೀತಿ ಗಟ್ಟಿಯಾಗಿದೆ. ಈ ರೀತಿ ಗಟ್ಟಿ ಹದ ಬರಬೇಕು, ಹಾಗೆಯೇ ಬಾಣಲೆ ತಳ ಬಿಡೋ ಹದ ಬರಬೇಕು. ಅಲ್ಲಿವರೆಗೂ ಇದನ್ನು ಕೈ ಬಿಡದೇನೆ ಚೆನ್ನಾಗಿ ಕೆದಕಬೇಕಾಗತ್ತೆ. ಈ ಹದ ಬಂದಮೇಲೆ ಇದಕ್ಕೆ 1 ಚಿಕ್ಕ ಚಮಚ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ಹಾಗೆಯೇ 1 ದೊಡ್ಡ ಚಮಚ ತುಪ್ಪ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ತುಪ್ಪ ಹಾಕಿದ್ಮೇಲೆ ಹೆಚ್ಚೊತ್ತು ಕೆದಕೋ ಅಗತ್ಯ ಇಲ್ಲ. ಲೋ ಫ್ಲೇಮಲ್ಲಿ ಮತ್ತೆ ಇನ್ನು 1 ನಿಮಿಷ ಅಥವಾ 2 ನಿಮಿಷ ಕೆದಕಿದ್ರೆ ಸಾಕಾಗತ್ತೆ. ಇದು ಪೂರ್ತಿಯಾಗಿ ಗಟ್ಟಿಯಾಗಿ ಬಾಣಲೆ ತಳ ಬಿಟ್ಕೊಂಡು ಬರುತ್ತೆ. ಹದವಾಗಿ ಹೂರಣ ತಯಾರಾಗಿರುತ್ತೆ. ನೋಡೋದಕ್ಕೆ ಬೇಳೆ ಹೂರಣ ಥರನೇ ಕಾಣ್ತಾ ಇದೆ ಅಲ್ವಾ? ಒಂದು ಸಲ ಹದವಾಗಿ ಹೂರಣ ತಯಾರಾದಮೇಲೆ ಇದನ್ನು ಪೂರ್ತಿಯಾಗಿ ತಣ್ಣಗಾಕಿ ಬಿಟ್ಬಿಡೋಣ. ಇದೊಂದು ಸಲ ತಣ್ಣಗಾದ್ಮೇಲೆ ಸ್ವಲ್ಪ ತುಪ್ಪ ಕೈ ಮಾಡಿಕೊಂಡು ಇದನ್ನು ಒಂದು ಸಲ ಕಲಿಸ್ಕೊಳ್ಳೋಣ. ಈ ರೀತಿ ಒಂದು ಸಲ ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳೋಣ. ಒಂದು ಹೋಳಿಗೆ ತಯಾರಿಸೋದಕ್ಕೆ ಎಷ್ಟು ಹೂರಣ ಬೇಕೋ ಅದರ ಪ್ರಕಾರವಾಗಿ ಚಿಕ್ಕದಾಗಿ ಉಂಡೆ ಮಾಡಿ ಇಟ್ಕೊಳ್ಳೋಣ. ಎಲ್ಲ ಹೂರಣದಿಂದನೂ ಉಂಡೆ ಮಾಡಿ ರೆಡಿ ಮಾಡ್ಕೊಳ್ಳೋಣ. ಈ ಸಮಯದಲ್ಲಿ ನೋಡಿ ಕಣಕ ಚೆನ್ನಾಗಿ ನೆಂದಿರುತ್ತೆ. ಇದನ್ನು ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಕಣಕ ಚೆನ್ನಾಗಿ ನೆಂದು ಸಾಫ್ಟ್ ಆಗಿರುತ್ತೆ. ಇದನ್ನು ಒಂದು ಸಲ ಚೆನ್ನಾಗಿ ಕಲಿಸ್ಕೊಂಡು 1 ನಿಮಿಷ ಚೆನ್ನಾಗಿ ನಾದ್ಕೊಳ್ಳೋಣ. ಮತ್ತೇನು ಎಣ್ಣೆ ಹಾಕೋ ಅಗತ್ಯ ಇಲ್ಲ. 1 ನಿಮಿಷ ಚೆನ್ನಾಗಿ ನಾದ್ಕೊಂಡ್ರೆ ಸಾಕಾಗತ್ತೆ. ಅಂಗೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಸ್ವಲ್ಪ ಕಣಕ ತಗೊಂಡು ಅಂಗೈ ತುಂಬ ಈ ರೀತಿ ಹರಡ್ಕೊಳ್ಳೋಣ. ಈಗ ನಾವು ತಯಾರಿಸಿರೋಂಥ ಹೂರಣದಲ್ಲಿ 1 ಉಂಡೆ ತಗೊಂಡು 1 ಉಂಡೆನ ಅದರೊಳಗಡೆ ಇಟ್ಬಿಟ್ಟು ನೀಟಾಗಿ ಸ್ಟಫ್ ಮಾಡ್ಕೊಳ್ಳೋಣ. ಬೇಳೆ ಹೋಳಿಗೆ ಅಥವಾ ಕಾಯಿ ಹೋಳಿಗೆ ಎಲ್ಲವನ್ನೂ ಯಾವ ರೀತಿ ಸ್ಟಫ್ ಮಾಡ್ತೀವಿ ಆ ರೀತಿ ನೀಟಾಗಿ ಸ್ಟಫ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಈಗ ಒಂದು ಹೋಳಿಗೆ ಹಾಳೆ ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ತಯಾರಿಸಿರುವಂಥ ಉಂಡೆನ ಇಟ್ಕೊಂಡು ನೀಟಾಗಿ ಇದನ್ನು ಹರಡ್ಕೊಳ್ಳೋಣ. ನಿಮಗೆ ಎಷ್ಟು ತೆಳ್ಳಕ್ಕೆ ಬೇಕು ಅಷ್ಟು ಪ್ರಕಾರವಾಗಿ ಹರಡ್ಕೊಳ್ಳಿ. ನಿಮಗೆ ಇನ್ನೂ ಜಾಸ್ತಿ ತೆಳುವಾಗಿ ಬೇಕು ಅಂದರೆ ತೆಳುವಾಗಿ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಹೋಳಿಗೆ ತಯಾರಿಸಿ ರೂಢಿ ಇರುತ್ತೆ ಅದರ ಪ್ರಕಾರವಾಗಿ ಮಾಡ್ಕೊಳ್ಳಿ. ನಾನು ಇದೇ ರೀತಿಯೇ ಯಾವಾಗಲೂ ಹೋಳಿಗೆ ತಯಾರಿಸೋದು, ಅದೇ ರೀತಿಯೇ ಹೋಳಿಗೆ ತಯಾರಿಸ್ತೀನಿ. ಈಗ ನೋಡಿ ಹೋಳಿಗೆನ ನಾನು ನೀಟಾಗಿ ತಟ್ಕೊಂಡಿದ್ದೀನಿ. ಇದ್ರ ಮೇಲೆ ಒಂದು 4 ಹನಿ ಎಣ್ಣೆ ಹಾಕ್ಕೊಂಡು ಈ ರೀತಿ ಸವರ್ಕೊಂಡು ಬಿಸಿ ಹಂಚು ಮೇಲೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ನಾನು ಹಂಚನ್ನು ಈಗಾಗಲೇ ಬಿಸಿಗೆ ಇಟ್ಕೊಂಡಿದ್ದೆ. ಬಿಸಿ ಹಂಚು ಮೇಲೆ ಹಾಕ್ಕೊಂಡು ಈ ರೀತಿ ಹುಷಾರಾಗಿ ಹೋಳಿಗೆ ಹಾಳೆನ ತೆಕ್ಕೊಳ್ಳೋಣ. ಹೋಳಿಗೆ ಹಾಳೆನ ತೆಕ್ಕೊಂಡು ಒಂದು ಸೈಡ್ ಬೇಯಿಸ್ಕೊಳ್ಳೋಣ. ಇದೊಂದು ಸಲ ಒಂದು ಕಡೆ ಬೆಂದ ಮೇಲೆ ಹುಷಾರಾಗಿ ತಿರುಗಿ ಹಾಕಿ ಇನ್ನೊಂದು ಕಡೆನೂ ಬೇಯಿಸ್ಕೊಳ್ಳೋಣ.
ಇನ್ನೊಂದು ಕಡೆನೂ ಚೆನ್ನಾಗಿ ಬೆಂದ ಮೇಲೆ ಇದನ್ನು ಬಿಸಿ ಹಂಚಿಂದ ತೆಕ್ಕೊಳ್ಳೋಣ. ನೋಡಿ, ಬಿಸಿ ಬಿಸಿಯಾದ ಕಡಲೆ ಹಿಟ್ಟಿನ ಹೋಳಿಗೆ ತಯಾರಾಗಿದೆ. ಇದನ್ನು ಬಿಸಿ ಬಿಸಿಯಾಗಿ ತುಪ್ಪ ಹಾಕಿ ಸರ್ವ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿಯೇ ಉಳಿದಿರೋಂಥ ಹೂರಣ ಕಣಕದಲ್ಲೂ ಹೋಳಿಗೆಗಳನ್ನು ತಯಾರಿಸ್ಕೊಳ್ಳೋದು. ನೋಡಿ, ನೋಡೋದಕ್ಕೆ ರುಚಿಯಾಗಿರೋಂಥ ಬೇಳೆ ಹೋಳಿಗೆ ಥರನೇ ಕಾಣ್ತಾ ಇದೆ. ತಿನ್ನೋದಕ್ಕೂ ಅಷ್ಟೇ, ಟೆಕ್ಸ್ಚರಲ್ಲೂ ಅಷ್ಟೇ ಬೇಳೆ ಹೋಳಿಗೆ ಥರನೇ ಇರುತ್ತೆ. ಈ ರೀತಿ ಹೋಳಿಗೆ ತಯಾರಿಸೋದು ತುಂಬಾ ಸುಲಭ. ಬೇಳೆನ ಬೇಯಿಸೋದು, ನೆನೆಸೋದು, ರುಬ್ಬೋದು ಏನೂ ಅಗತ್ಯ ಇರಲ್ಲ. ತುಂಬಾ ಸುಲಭವಾಗಿ ತಯಾರಿಸ್ಕೋಬೋದು. ನಾನು ಇದನ್ನು ಮೊದಲನೇ ಬಾರಿ ತಯಾರಿಸಿದಾಗ ಯಾರಿಗೂ ಗೊತ್ತಾಗಲಿಲ್ಲ ಇದು ಕಡಲೆ ಹಿಟ್ಟಿಂದ ತಯಾರಿಸಿದ್ದು ಅಂತ. ಎಲ್ಲರೂ ಹೋಳಿಗೆ ಸರ್ ಯಾವಾಗ ಮಾಡ್ತೀಯ ಅಂತ ಕೇಳ್ತಾಯಿದ್ರು. ಆ ರೀತಿ ಇರುತ್ತೆ ಇದು. ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಮನೆಯಲ್ಲೇ ಸುಲಭವಾಗಿ ಕ್ಯಾರೆಟ್ ಹಲ್ವಾನ ಹೇಗೆ ತಯಾರಿಸ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಈ ವಿಧಾನದಲ್ಲಿ ತಯಾರಿಸ್ಕೊಂಡ್ರೆ ಕ್ಯಾರೆಟ್ ಹಲ್ವಾ ತಯಾರಿಸೋದು ತುಂಬಾ ಸುಲಭ ಆಗುತ್ತೆ. ಹಾಗೆಯೇ ರುಚಿಯಾಗೂ ಇರುತ್ತೆ. ಕ್ಯಾರೆಟ್ ಹಲ್ವಾ ಹೇಗೆ ತಯಾರಿಸೋದು, ಏನೇನು ಸಾಮಗ್ರಿ ಬೇಕು ಅಂತ ನೋಡೋಣ. ಕ್ಯಾರೆಟ್ ಹಲ್ವಾ ತಯಾರಿಸೋದಕ್ಕೆ ಮೊದಲು ಒಂದು ಬಾಣಲೆಗೆ ತುಪ್ಪ ಹಾಕ್ಕೊಳ್ಳೋಣ. ನಾನಿಲ್ಲಿ 4 ದೊಡ್ಡ ಚಮಚ ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಒಂದು ಸ್ವಲ್ಪ ಬಿಸಿ ಆಗಲಿ. ತುಪ್ಪ ಒಂಚೂರು ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ ಒಂದು ಚಿಕ್ಕ ಹಿಡಿಯಷ್ಟು ಗೋಡಂಬಿ ಹಾಕ್ಕೊಳ್ಳೋಣ. ನಾನಿಲ್ಲಿ ಗೋಡಂಬಿನ ಮುರಿದು ಹಾಕ್ಕೋತಾ ಇಲ್ಲ, ಇಡಿಯಾಗಿ ಹಾಗೇ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ಚಿಕ್ಕ ಚಿಕ್ಕದಾಗಿ ಚೂರು ಮಾಡೋನು ಹಾಕ್ಕೋಬೋದು. ಗೋಡಂಬಿ ಹಾಕ್ಕೊಂಡ್ಮೇಲೆ ಲೋ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಹೊತ್ತು ಫ್ರೈ ಮಾಡೋ ಅಗತ್ಯ ಇಲ್ಲ. ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ಸ್ವಲ್ಪ ಗೋಲ್ಡನ್ ಕಲರಲ್ಲಿ ಬಂದರೆ ಸಾಕು. ಈ ಹದ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದ್ಸಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ತುರಿದಿರುವಂಥ ಕ್ಯಾರೆಟ್ ಹಾಕ್ಕೊಳ್ಳೋಣ. ನಾನಿಲ್ಲಿ ಸರಿಯಾಗಿ 1 kg ಕ್ಯಾರೆಟನ್ನು ಚೆನ್ನಾಗಿ 2-3 ಸಲ ತೊಳೆದ್ಬಿಟ್ಟು ಸಿಪ್ಪೆ ತೆಗೆದು ಸಣ್ಣ ತುರಿನಲ್ಲಿ ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ತುರಿದಿರುವಂಥ ಕ್ಯಾರೆಟನ್ನು ಹಾಕ್ಕೊಂಡ್ಮೇಲೆ ಲೋ ಮೀಡಿಯಮ್ ಫ್ಲೇಮ್ ಮಧ್ಯೆ ಇಟ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕೈ ಬಿಡದೇನೆ ಸುಮಾರಾಗಿ ಒಂದು 5ರಿಂದ 8 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಮತ್ತು ಹಸಿ ವಾಸನೆ ಸಹ ಹೋಗುತ್ತೆ. ಆ ಹದ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಸುಮಾರಾಗಿ 5ರಿಂದ 8 ನಿಮಿಷ ಕ್ಯಾರೆಟನ್ನು ಕೈ ಬಿಡದೇನೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನೀವೇ ನೋಡ್ತಾ ಇರ್ಬೋದು, ಕ್ಯಾರೆಟ್ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ, ಹಾಗೆಯೇ ಸ್ವಲ್ಪ ಡ್ರೈ ಅಂತ ಅನಿಸುತ್ತೆ. ಈ ಹದ ಆಗೋವರೆಗೂ ಕ್ಯಾರೆಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದ್ಸಲ ಈ ರೀತಿ ಆದಮೇಲೆ ಇದಕ್ಕೆ ಹಾಲು ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು ಚಿಕ್ಕ ಕಪ್ಪಷ್ಟು ಅಥವಾ ಒಂದು ಮೆಷರ್ಮೆಂಟ್ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಹಾಲನ್ನು ಯಾವತ್ತೂ ಹಸಿ ಹಾಲು ಹಾಕ್ಕೊಳ್ಬಾರ್ದು. ಒಂದ್ಸಲ ಕಾಸಿ ತಣ್ಣಗಾಗಿರುವಂಥ ಹಾಲನ್ನು ಹಾಕ್ಕೋಬೇಕು. ಹಾಲು ಹಾಕ್ಕೊಂಡ್ಮೇಲೆ ಇದನ್ನು ಲೋ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಒಂದು 2 ನಿಮಿಷ ಚೆನ್ನಾಗಿ ಕಲಿಸಿದ್ಮೇಲೆ ಫ್ಲೇಮ್ ಕಮ್ಮಿ ಮಾಡ್ಕೊಳ್ಳೋಣ. ಫ್ಲೇಮ್ ಪೂರ್ತಿ ಕಮ್ಮಿ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಒಂದು ಮುಚ್ಚಿಟ್ಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಸುಮಾರು ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಮಧ್ಯೆ ಒಂದು 2-3 ಸಲ ಮುಚ್ಚಿನ ತೆಗೆದುಬಿಟ್ಟು ಒಂದು ಸಲ ಚೆನ್ನಾಗಿ ಕೆದಕಬೇಕು, ಇಲ್ಲಾಂದರೆ ತಳ ಹತ್ತಿಬಿಡುತ್ತೆ. ಅದೇ ರೀತಿಯೇ ನಾನು ಇಲ್ಲಿ ಮಧ್ಯೆ ಒಂದು 2-3 ಸಲ ಕೆದಕ್ಬಿಟ್ಟು ಲೋ ಫ್ಲೇಮಲ್ಲಿ 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಹಾಲು ಪೂರ್ತಿಯಾಗಿ ಹಿಂಗಿದೆ ನೋಡಿ. ಇವಾಗ ಹಾಲು ಕಾಣ್ತಾ ಇಲ್ಲ, ನೀರಾಗಿ ಅನ್ನಿಸ್ತಾ ಇಲ್ಲ. ಈ ಹದ ಆಗೋ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು. ಕ್ಯಾರೆಟ್ ಈ ಟೈಮಲ್ಲಿ ಚೆನ್ನಾಗಿ ಬೆಂದಿರುತ್ತೆ. ಈಗ ಇದಕ್ಕೆ 100 ಗ್ರಾಮು ಸಪ್ಪೆ ಖೋವಾ ಹಾಕ್ಕೋತಾ ಇದ್ದೀನಿ. ಸಿಹಿ ಖೋವಾ ಹಾಕೋಂಗಿದ್ರೆ ಸಕ್ಕರೆ ಪ್ರಮಾಣ ಕಮ್ಮಿ ಹಾಕ್ಕೊಳ್ಳಿ. ನಾನಿಲ್ಲಿ ಸಪ್ಪೆ ಖೋವಾ ಹಾಕ್ಕೊಂಡಿರೋದ್ರಿಂದ ಮೆಜರ್ಮೆಂಟ್ ಕಪ್ಪಲ್ಲಿ ಸರಿಯಾಗಿ 1/4 ಕಪ್ಪು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಖೋವಾ ಮತ್ತು ಸಕ್ಕರೆ ಹಾಕ್ಕೊಂಡ್ಮೇಲೆ ಒಂದ್ಸಲ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳೋಣ. ಸ್ವಲ್ಪ ಹೊತ್ತು ಇದನ್ನೇ ಚೆನ್ನಾಗಿ ಕಲಿಸ್ಕೋಬೇಕು. ಈ ಕ್ಯಾರೆಟಿನ ಬಿಸಿಗೆ ಖೋವಾ ಚೆನ್ನಾಗಿ ಕರಗಿ ಚೆನ್ನಾಗಿ ಹೊಂದ್ಕೋಬೇಕು. ಹಾಗೆಯೇ ಸಕ್ಕರೆ ಸಹ ಕರಗಬೇಕು. ಅದೇ ರೀತಿ ಲೋ ಫ್ಲೇಮಲ್ಲಿ ಒಂದು 3-4 ನಿಮಿಷ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದೆಲ್ಲವೂ ಚೆನ್ನಾಗಿ ಒಂದು ಸ್ವಲ್ಪ ಕರಗಿದ ಮೇಲೆ ಫ್ಲೇಮ್ ಜೋರು ಮಾಡ್ಕೋಬೋದು. ಖೋವಾನ ಸ್ಪ್ಯಾಚುಲನಲ್ಲಿ ಈ ರೀತಿ ಮ್ಯಾಶ್ ಮಾಡ್ಕೋತಾ ಚೆನ್ನಾಗಿ ಕ್ಯಾರೆಟ್ ಜೊತೆ ಹೊಂದಿಸ್ಕೊಳ್ಳೋಣ. ಇದನ್ನು 1 ನಿಮಿಷ ಚೆನ್ನಾಗಿ ಕಲಸಿದ್ರೆ ಸಾಕು, ಸಕ್ಕರೆ ಕರಗಕ್ಕೆ ಶುರು ಆಗೋಗುತ್ತೆ. ನೋಡಿ, ಇವಾಗ ಸಕ್ಕರೆ ಸ್ವಲ್ಪ ಕರಗಿದೆ, ಖೋವಾನು ಸಹ ಸ್ವಲ್ಪ ಹೊಂದ್ಕೊಂಡಿದೆ. ಈಗ ಫ್ಲೇಮ್ ಜೋರು ಮಾಡ್ಕೊಂಡಿದ್ದೀನಿ. ಫ್ಲೇಮ್ ಜೋರು ಮಾಡಿಕೊಂಡು ಮತ್ತೆ ಒಂದು 3-4 ನಿಮಿಷ ಇದನ್ನು ಚೆನ್ನಾಗಿ ಕೆದಕೊಳ್ಳೋಣ. ಇದೀಗ ಮತ್ತೆ ಸ್ವಲ್ಪ ಗಟ್ಟಿ ಆಗಬೇಕು, ಆ ರೀತಿ ಕೆದಕೊಳ್ಳೋಣ. ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಕೆದಕಿದ್ರೆ ನೋಡ್ತಾ ಇದು ಸ್ವಲ್ಪ ಗಟ್ಟಿ ಆಗೋಗುತ್ತೆ. ನೋಡಿ, ಈ ರೀತಿ ಈ ಹದ ಆಗೋವರೆಗೂ ಕೆದಕ್ಕೋಬೇಕು. ಹಾಗಂತ ತುಂಬ ಗಟ್ಟಿನೂ ಆಗಬಾರ್ದು. ಹಲ್ವಾ ಯಾವತ್ತು ಸಾಫ್ಟಾಗಿ ರಸರಸವಾಗಿದ್ರೇ ಚೆನ್ನಾಗಿರುತ್ತೆ. ಈ ಹದ ಆಗೋವರೆಗೂ ಚೆನ್ನಾಗಿ ಕೆದಕೊಳ್ಳೋಣ. ನೀವೇ ನೋಡ್ತಾ ಇರ್ಬೋದು, ಹಲ್ವಾ ಹದವಾಗಿ ಚೆನ್ನಾಗಾಗಿದೆ. ತುಂಬ ಜಾಸ್ತಿ ಗಟ್ಟಿನೂ ಇಲ್ಲ, ತುಂಬ ಜಾಸ್ತಿ ನೀರಾಗೂ ಇಲ್ಲ. ಸಕ್ಕರೆ ಹಾಕಿದ್ಮೇಲೆ ಸುಮಾರಾಗಿ ಮತ್ತೆ 5ರಿಂದ 8 ನಿಮಿಷ ಲೋ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕೈ ಬಿಡದೇನೆ ಕೆದಕಿದ್ದೀನಿ. ಈ ಹದ ಆದಮೇಲೆ ಇದಕ್ಕೆ ಕೊನೆಯದಾಗಿ ಒಣದ್ರಾಕ್ಷಿ ಹಾಕ್ಕೋತಾ ಇದ್ದೀನಿ. ಒಣದ್ರಾಕ್ಷಿನೂ ಅಷ್ಟೇ ಸುಮಾರಾಗಿ ಒಂದು ಚಿಕ್ಕ ಹಿಡಿಯಷ್ಟು ಒಣದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಒಂದು ಚಿಕ್ಕ ಚಮಚ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ನಾನಿಲ್ಲಿ 3-4 ಏಲಕ್ಕಿನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ.
ಜೊತೆಗೆ 2 ದೊಡ್ಡ ಚಮಚ ತುಪ್ಪ ಸಹ ಹಾಕ್ಕೊಳ್ಳೋಣ. ಕೊನೆಯಲ್ಲಿ 2 ಚಮಚ ತುಪ್ಪ ಹಾಕೋದು ಟೋಟಲಿ ಆಪ್ಷನಲ್ಲು, ಬೇಡ ಅಂದರೆ ಹಾಗೇನೂ ಮಾಡ್ಬೋದು. ಇದಿಷ್ಟೆಲ್ಲ ಹಾಕಿದ್ಮೇಲೆ ಮತ್ತೆ 2 ನಿಮಿಷ ಲೋ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕೆದ್ಕೊಳ್ಳೋಣ. ಮತ್ತು ಎಲ್ಲವನ್ನೂ ಚೆನ್ನಾಗಿ ಹೊಂದ್ಕೋಬೇಕು. ನಾನಿಲ್ಲಿ ಗೋಡಂಬಿ ಜೊತೆ ಒಣದ್ರಾಕ್ಷಿ ಹುರಿದಿಲ್ಲದೆ ಇರೋದ್ರಿಂದ ಈಗ ಒಣದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ. ನೀವೆಂದರೆ ಗೋಡಂಬಿ ಜೊತೆನೇ ಒಣದ್ರಾಕ್ಷಿ ಹುರಿದಿದ್ರೆ ಮತ್ತೆ ದ್ರಾಕ್ಷಿ ಏನು ಹಾಕೋ ಅಗತ್ಯ ಇರಲ್ಲ. ಈಗ ನೋಡಿ ಬಿಸಿ ಬಿಸಿ ಆಗಿರೋಂಥ ರುಚಿಯಾಗಿರೋಂಥ ಕ್ಯಾರೆಟ್ ಹಲ್ವಾ ತಯಾರಾಗಿದೆ. ಇದನ್ನು ಒಂದು 2 ನಿಮಿಷ ತಣ್ಣಗೆ ಹಾಕಿ ಬಿಟ್ಬಿಟ್ಟು ಸರ್ವ್ ಮಾಡ್ಬೋದು. ನೀವು ಒಂದ್ಸಲ ಇದೇ ವಿಧಾನದಲ್ಲೇ ಕ್ಯಾರೆಟ್ ಹಲ್ವಾ ತಯಾರಿಸಿ ನೋಡಿ, ಖಂಡಿತವಾಗ್ಲೂ ನೀವು ಇಷ್ಟಪಡ್ತೀರಾ. ತುಂಬ ರುಚಿಯಾಗೂ ಇರುತ್ತೆ, ತುಂಬ ರಸರಸವಾಗಿ ಜ್ಯೂಸಿಯಾಗಿ ಚೆನ್ನಾಗಿ ಅನಿಸುತ್ತೆ. ನಿಮ್ಮನೆಯಲ್ಲೂ ಎಲ್ಲರೂ ಇಷ್ಟಪಡ್ತಾರೆ. ರೆಸಿಪಿ ಟ್ರೈ ಮಾಡಿದ್ಮೇಲೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನಾನು ಈಗಾಗಲೇ ಸಾಕಷ್ಟು ಸ್ವೀಟ್ ರೆಸಿಪಿಗಳನ್ನು ತೋರಿಸಿದ್ದೀನಿ, ಹಾಗೆಯೇ ಸಾಕಷ್ಟು ಹೋಳಿಗೆ ರೆಸಿಪಿಗಳನ್ನು ಸಹ ತೋರಿಸಿದ್ದೀನಿ. ಕ್ಯಾರೆಟ್ ಹೋಳಿಗೆ ರೆಸಿಪಿ ಸಹ ತೋರಿಸಿದ್ದೀನಿ, ಅದು ಸಹ ತುಂಬ ಒಂದು ವಿಶೇಷವಾಗಿರುವಂಥ ಹೋಳಿಗೆ ರೆಸಿಪಿಗಳ ಪ್ಲೇಲಿಸ್ಟು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ಸ್ವೀಟಿನ ರೆಸಿಪಿ ವಿಡಿಯೋ ಲಿಂಕ್ ಸಹ ಹಾಕಿರ್ತೀನಿ. ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.